ದೇವನಹಳ್ಳಿ ಚಲೋ ಹೋರಾಟದ ರೈತರ ಬಂಧನ ಹಾಗೂ ಕಾವೇರಿ ಆರತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘ, ಸಿಐಟಿಯು ಸೇರಿ ವಿವಿಧ ಸಂಘಟನೆಗಳಿಂದ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಎಲ್ಲ ಕಾರ್ಖಾನೆಗಳು ಶೀಘ್ರ ಆರಂಭ ಆಗಲೇಬೇಕು. ಸಿಪಿಐಎಂ ಕಾರ್ಯದರ್ಶಿ ಟಿ ಕೃಷ್ಣೇಗೌಡ ಮಾತನಾಡಿ, ಡಿಕೆಶಿ, ಸಿಎಂ ಹಾಗೂ ಶಾಸಕರು ಹೆಂಡ ಕುಡಿದು ಮೋಜು ಮಾಡಲು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಿದ್ದಾರೆ. ಮೊದಲು ಮಂಡ್ಯ ಜಿಲ್ಲೆಯ ಸಮಸ್ಯೆ ಬಗೆಹರಿಸಿ ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಡಿಕೆ ಶಿವಕುಮಾರ್ ಮೋಜು ಮಸ್ತಿ ಮಾಡಲು ಬರ್ತಿದ್ದಾರೆ. ಡಿಕೆ ಅವರಿಗೆ ಹೆಂಡ ಸಾರಾಯಿ ಮೋಜು ಮಸ್ತಿ ಮಾಡಲು ನಿಮಗೆ ಮಂಡ್ಯದವರು ಜಾಗ ಕೊಡಲ್ಲ. ಇವರು ಮಾಡಿರುವ ಪಾಪಗಳ ತೊಳೆಯಲು ಕಾವೇರಿ ಆರತಿ ಮಾಡ್ತಿದ್ದಾರೆ. ಭಾರತದ ಎಲ್ಲ ನದಿ ನೀರಿನಲ್ಲಿ ತೊಳೆದರೂ ಇವರ ಪಾಪ ಹೋಗಲ್ಲ. ಉದಯ್, ಗಣಿಗ ರವಿಕುಮಾರ್, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ ಮಾಡಿರುವ ಪಾಪ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕಳೆಯಲ್ಲ ಎಂದರು. ಮಹಿಳೆಯರು, ದಲಿತರು, ರೈತರು, ನಿವೇಶನ ರಹಿತರು, ಕೃಷಿ ಕೂಲಿಕಾರರು, ಮಂಡ್ಯ ಜಿಲ್ಲೆಯ ಸಾಮಾನ್ಯ ಜನ, ಇದ್ರ ಜೊತೆಗೆ ಇವರೆಲ್ಲರ ಬೇಡಿಕೆಗಳನ್ನು ಈಡೇರಿಸ್ರಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರು, ಸಿದ್ದರಾಮಯ್ಯನವರು, ಇಲ್ಲಿ MLA ರವಿಕುಮಾರು, ಉದಯ್ ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಕೊಂಡು ಎಂಡ ಕುಡ್ಕೊಂಡು ಮೋಜ್ ಮಾಡ್ತೀವಿ ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆ ಜನರ ಸಮಸ್ಯೆ ಬಗೆಹರಿಸ್ರಯ್ಯ ಅಂತ ಹೇಳಿದ್ರೆ KRS ಅಲ್ಲಿ ಇಲ್ಲದೆ ಇರತಕ್ಕಂಥ ನೀರನ್ನು ಬಳಸ್ಕೊಂಡು ಡಿಕೆ ಶಿವಕುಮಾರ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಹೆಂಡ ಕುಡಿದು ಮೋಜು ಮಸ್ತಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೋಜು ಮಸ್ತಿ ಮಾಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾವೇರಿ ನದಿ ತಟದಲ್ಲಿ ನಿಮಗೆ ಜಾಗ ಕೊಡಲ್ಲ ನಾವು ಮಂಡ್ಯದವರು. ಅದನ್ನು ಹೇಳಲಿಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಅದ್ರ ಜೊತೆಗೆ ಕಾವೇರಿ ಆರತಿ ಮಾಡ್ತಾರೆ ಅಂತ ಇವರು ಮಾಡಿರ್ತಕ್ಕಂಥ ಪಾಪಗಳನ್ನ ಭಾರತದ ಎಲ್ಲ ನದಿಗಳು ಸೇರಿ ತೊಳೆದ್ರೂ ಕೂಡ ಇವ್ರ ಪಾಪಗಳು ಮುಗಿಯಲ್ಲ. ಉದಯ್ ಮಾಡಿರ್ತಕ್ಕಂಥ ಪಾಪ, ಗಣಿಗ ರವಿ ಮಾಡಿರ್ತಕ್ಕಂಥ ಪಾಪ, ಡಿಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಪಾಪ, MB ಪಾಟೀಲ್ ಮಾಡಿರ್ತಕ್ಕಂಥ ಪಾಪ, ಚನ್ನರಾಯಪಟ್ಟಣದ ರೈತರ ಮೇಲೆ ದೌರ್ಜನ್ಯ ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಪಾಪವನ್ನ ಭಾರತದ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರು ಕಳಿದೇ ಇರುವಾಗ ಕಾವೇರಿ ಆರತಿ ಮಾಡಿ ಇವರೆಲ್ಲ ಪಾಪದ ಕೊಳೆನ ಕಾವೇರಿ ನದಿನಲ್ಲಿ ತೊಳೆಯಲಿಕ್ಕೆ ಮಾಡ್ತಾ ಇದ್ದಾರೆ. ಇವರ ಪಾಪದ ಕೊಳೆನ ಕಾವೇರಿನಲ್ಲಿ ತೊಳೆದು ಆರತಿ ಎತ್ತಿ ಕಾವೇರಿ ನದಿಯನ್ನ ಕಲುಷಿತ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ನಾವಿಲ್ಲಿ ಸೇರಿದ್ದೀವಿ. ಈ ಎಲ್ಲ ಬೇಡಿಕೆಗಳನ್ನು ಜಿಲ್ಲಾಡಳಿತ ಸಮಗ್ರವಾಗಿ ಪರಿಶೀಲಿಸಬೇಕು, ನಿವೇಶನ ಕೊಡಬೇಕು, ಉದ್ಯೋಗ ಖಾತ್ರಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಕಾವೇರಿ ನದಿಯನ್ನು ಉಳಿಸಬೇಕು, KRS ಉಳಿಸಬೇಕು. ಗ್ರೇಟರ್ ಬೆಂಗಳೂರು ಯೋಜನೆಯಿಂದ 6ನೇ ಹಂತದ ನೀರನ್ನು ಬೆಂಗಳೂರು ತಗೊಂಡು ಹೋಗೋದ್ರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಮತ್ತು ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಬೆಲೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು CPIM ಪಕ್ಷ ಮತ್ತು ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಮಾಡ್ತವೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ, ಭರತ್ ರಾಜ್, ಸಿ ಕುಮಾರಿ, ಹನುಮೇಶ್ ಸೇರಿದಂತೆ ಹಲವರು ಇದ್ದರು.